ನೋಡಿ, ನಾನು ಹೇಳ್ತಾ ಇದ್ದೆ ಚೆನ್ನಮ್ಮ ಅವರ ಪಾತ್ರದ ಬಗ್ಗೆ. ಅಂದರೆ ನಾನು ಹೇಳಿದ್ನಲ್ಲ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇದ್ದೇ ಇರ್ತಾರೆ ಅಂತ. ಹಾಗೆ ದೇವೇಗೌಡರ ಸಾಧನೆಯ ಹಿಂದೆ ಚೆನ್ನಮ್ಮ ಅವರ ಬೆಂಬಲವೂ ಕೂಡ ಅತಿಯಾಗಿತ್ತು. ಈಗ ಪತ್ನಿಯನ್ನು ನೆನೆದು ಮಾಜಿ ಪ್ರಧಾನಿಗಳು ಕಂಬನಿ ಮಿಡಿತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತಾರೆ ನಮ್ಮ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಲೈವ್ನಲ್ಲಿ. ಸರ್, ಈಗ ಚೆನ್ನಮ್ಮ ಅವರ ಪಾತ್ರ, ಎಚ್ ಡಿ ದೇವೇಗೌಡರು ಇಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಅಂದರೆ, ನಾನು ಅದನ್ನೇ ಹೇಳ್ತಾ ಇದ್ದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ. ಸೊ ಹಾಗಾಗಿ ಎಚ್ ಡಿ ದೇವೇಗೌಡರ ಈ ಬಾಳ ಪಯಣದಲ್ಲಿ ಚೆನ್ನಮ್ಮ ಅವರ ತ್ಯಾಗ ಆಗಿರ್ಬೋದು, ಅವರ ಸಾಥ್ ಕೊಡೋದಾಗಿರ್ಬೋದು, ಇದರ ಜೊತೆಗೆ ಅವರು 2001ರಲ್ಲಾದಂತಹ ಘಟನೆಗಳ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಸೊ ಓವರ್ ಆಲ್ ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಸರ್. ಶರತ್, ಇವತ್ತು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನನಗೂ ಕೂಡ ಅತೀವವಾದಂಥ ದುಃಖದ ದಿನ ಮತ್ತು ದುಃಖದ ಕ್ಷಣ. ಮತ್ತು ದೇಶದ ಮಟ್ಟಕ್ಕೆ ನಾನು ಹೇಳಬೇಕು ಅಂತಂದರೆ, ಇಡೀ ದೇಶ ಅತ್ಯಂತ ಅಪರೂಪದ, ಅತ್ಯಂತ ತಾಯಿ ಹೃದಯದ ಮಾತೆಯೊಂದನ್ನು ಕಳೆದುಕೊಂಡಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. 1954ರಲ್ಲಿ ದೇವೇಗೌಡರನ್ನು ಅತ್ಯಂತ ಪುಟ್ಟ ಕೃಷಿ ಕುಟುಂಬದಿಂದ ಬಂದಂಥ ಚೆನ್ನಮ್ಮನವರು ವರಿಸ್ತಾರೆ. ದೇವೇಗೌಡರು ಆ ಕಾಲದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರೋದಿಲ್ಲ. ಅವರು ಡಿಪ್ಲೊಮೊ ಪದವೀಧರರಾಗಿರ್ತಾರೆ. ಸಣ್ಣ ಪುಟ್ಟ ಸಿವಿಲ್ ಕಾಂಟ್ರಾಕ್ಟ್ಗಳನ್ನು ಪಡೆದುಕೊಂಡು ಸಿವಿಲ್ ಗುತ್ತಿಗೆಗಳನ್ನು ದೇವೇಗೌಡರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮದುವೆಯಾಗಿದ್ದು, ಆ ಸಂದರ್ಭದಲ್ಲಿ ದೇವೇಗೌಡರ ಕೈ ಹಿಡಿದಿದ್ದು, ಜೊತೆಯಾಗಿ ಸಪ್ತಪದಿಯನ್ನು ತುಳಿದಿದ್ದು ತಾಯಿ ಚೆನ್ನಮ್ಮನವರು. ಬರೋಬ್ಬರಿ 71 ವರ್ಷಗಳ ಕಾಲದ ದಾಂಪತ್ಯ ಜೀವನ ದೇವೇಗೌಡರು ಮತ್ತು ತಾಯಿ ಚೆನ್ನಮ್ಮ ಅವರದ್ದು. ಅದಾದ ನಂತರದಲ್ಲಿ ಎಷ್ಟು ಅದ್ಭುತವಾಗಿ ದೇವೇಗೌಡರ ಜೊತೆಗೆ ಆ ಸಪ್ತಪದಿಗೆ ಅನುಗುಣವಾಗಿ ನಡೆದುಕೊಂಡು ಬರ್ತಾರೆ ಚೆನ್ನಮ್ಮನವರು ಅಂತಂದರೆ, ಯಾವತ್ತಿಗೂ ಕೂಡ ಪ್ರಚಾರವನ್ನು ಬಯಸುವುದೇ ಇಲ್ಲ. ದೇವೇಗೌಡರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಅವರು ಮುಖ್ಯಮಂತ್ರಿಯಾದಿಯಾಗಿ ಹಲವು ಮಿನಿಸ್ಟರ್ಸ್ಗಳನ್ನು ತನ್ನದೇ ಆದಂಥ ತೆಕ್ಕೆಯಲ್ಲಿ ತೆಗೆದುಕೊಳ್ಳುವ ಪ್ರಧಾನಮಂತ್ರಿಗಳ ಹುದ್ದೆಯಾದಿಯಾಗಿ ಅವರು ದೆಹಲಿಯಲ್ಲೂ ಕೂಡ ತಮ್ಮ ಆಳ್ವಿಕೆಯನ್ನು ಶುರು ಮಾಡಿದ ಸಂದರ್ಭದಲ್ಲೂ ಕೂಡ ಅಷ್ಟೇ, ಚೆನ್ನಮ್ಮನವರು ಯಾವತ್ತಿಗೂ ಕೂಡ ನಾನು ಪ್ರಧಾನಮಂತ್ರಿಯ ಧರ್ಮಪತ್ನಿ, ನನ್ನನ್ನು ನಾನು ಮುಂದೆ ತಗೊಂಡು ಬರಬೇಕು, ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು, ನನ್ನನ್ನು ನಾನು ಪ್ರಚಾರದಲ್ಲಿಟ್ಕೊಳ್ಬೇಕು ಅಂತ ಹಪಹಪಿ ಪಟ್ಟವರೇ ಅಲ್ಲ. ಬಹಳ ಪುಟ್ಟ ಕುಟುಂಬ, ಕೃಷಿಕ ಕುಟುಂಬ, ಹೈನುಗಾರಿಕೆ ಮತ್ತು ಬೇರೆ ಬೇರೆ ಬೆಳೆಗಳನ್ನು ಅವರು ಬೆಳೀತಾನೆ ಅವರು ಇಡೀ ದೊಡ್ಡಗೌಡರ ಕುಟುಂಬವನ್ನೂ ಕೂಡ ಅವರು ಬೆಳೆಸ್ಕೊಂಡು ಬರ್ತಾರೆ ಅನ್ನೋದು ನಿಜಕ್ಕೂ ಕೂಡ ಪರಮ ಅದ್ಭುತ. ಇನ್ಫ್ಯಾಕ್ಟ್ ದೇವೇಗೌಡರಿಗೆ ಹಲವು ಮಕ್ಕಳಲ್ಲಿ ಇಬ್ಬರು ಹೆಣ್ಮಕ್ಕಳು ಕೂಡ, ಶೈಲಜಾ ಒಬ್ಬರು, ಮತ್ತೊಬ್ಬರು ಅನಸೂಯ ಕೂಡ. ಅವರಿಬ್ಬರು ಹಲವು ಸಂದರ್ಭದಲ್ಲಿ ಮಾತನಾಡುವಾಗ ತಾಯಿಯ ಬಗ್ಗೆ ಸುಮಾರು ಸಲ ಅವರು ಎಮೋಷ್ನಲ್ ಆಗಿದ್ದುಂಟು. ಕುಮಾರಸ್ವಾಮಿ ಅವರು, ರೇವಣ್ಣನವರು, ಇವರೆಲ್ಲರೂ ಕೂಡ ತಾಯಿಯ ಬಗ್ಗೆ ಮಾತನಾಡುವಾಗ, ತಾಯಿಯ ಪಾತ್ರದ ಬಗ್ಗೆ ಮಾತನಾಡುವಾಗ, ತಾಯಿ ತಮಗೆ ಹಾಕಿಕೊಟ್ಟಂಥ ರೇಖೆ, ತಾಯಿ ತಮಗೆ ತೋರಿಸಿಕೊಟ್ಟಂಥ ಮಾರ್ಗದ ಬಗ್ಗೆ ಸರಿಸುಮಾರು ಸಂದರ್ಭಗಳಲ್ಲಿ ಅವರು ಮಾತನಾಡಿದ್ದು ಕೂಡ ಉಂಟು. ಬಹಳ ವಿಶೇಷ ಅಂತಂದರೆ 1975ರ ಸಂದರ್ಭದಲ್ಲಿ ಇಡೀ ಭಾರತ ಎಮರ್ಜೆನ್ಸಿಯ ಸಂದರ್ಭಕ್ಕೆ ಸಿಲುಕಿಕೊಂಡಾಗ, ದೇವೇಗೌಡರು ಕೂಡ ಆ ಸಂದರ್ಭದಲ್ಲಿ ಸಮಸ್ಯೆಗೆ ಸಿಲುಕಿಕೊಂಡಾಗ, ಆಗಿನ್ನೂ ಪುಟ್ಟ ಮಕ್ಕಳು, ಆ ಪುಟ್ಟ ಮಕ್ಕಳನ್ನು ಕೊಂಕಳಲ್ಲಿ ಎತ್ಕೊಂಡಂಥ ಚೆನ್ನಮ್ಮನವರು ದೇವೇಗೌಡರನ್ನ ನೋಡುವುದಕ್ಕೆ, ದೇವೇಗೌಡರಿಗೆ ಊಟ ಕೊಟ್ಟು ಬರುವುದಕ್ಕೆ, ದೇವೇಗೌಡರಿಗೆ ಪ್ರೀತಿಯ ಸಾಂತ್ವನದ ಮಾತುಗಳನ್ನಾಡೋದಕ್ಕೆ ಖುದ್ದಾಗಿ ಪುಟ್ಟ ಮಕ್ಕಳ ಜೊತೆಗೆ ಅವರು ಜೈಲಿಗೆ ಹೋಗಿ ಮಾತನಾಡಿಸ್ಕೊಂಡು ಬರ್ತಾ ಇದ್ರು. ಅಷ್ಟು ಗಟ್ಟಿಗಿತ್ತಿ ಚೆನ್ನಮ್ಮನವರು. ಚೆನ್ನಮ್ಮನವರು ಜಾಸ್ತಿ ಓದಿದವರಲ್ಲ. ಚೆನ್ನಮ್ಮನವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟೋ ಮತ್ತೊಂದೋ ಮಗದೊಂದೋ ಅದು ಯಾವುದೂ ಅಲ್ಲ. ಆದರೆ ಚೆನ್ನಮ್ಮನವರಿಗಿರುವಂಥ ರಾಜಕೀಯ ಜ್ಞಾನ, ಚೆನ್ನಮ್ಮನವರಿಗಿದ್ದಂಥ ರಾಜಕೀಯ ಪ್ರೀತಿ, ಚೆನ್ನಮ್ಮನವರಿಗಿದ್ದಂಥ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ದೇವೇಗೌಡರೇ ಹಲವು ಸಲ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಮತ್ತು ದೇವೇಗೌಡರು ಸುಮಾರು ಸಲ ಮಾತನಾಡುವಾಗ ಹೇಳಿದ್ದಾರೆ, ನಾನಿವತ್ತು ಯಾವ ಹಂತದಲ್ಲಿ ಬೆಳೆದು ಬಂದಿದ್ದೇನೋ, ನಾನಿವತ್ತು ಯಾವ ಹಂತದಲ್ಲಿ ಬೆಳೆದು ನಿಂತಿದ್ದೇನೋ, ನನ್ನ ಬೆನ್ನೆಲುಬಾಗಿ ನಿಜಕ್ಕೂ ಕೂಡ ಯಾರಾದರೂ ಒಬ್ಬರಿದ್ದಾರೆ ಅಂತಂದರೆ ಅದು ನನ್ನ ಧರ್ಮಪತ್ನಿ ಅಂತ ಸುಮಾರು ಸಲ ಹೇಳಿದ್ದಾರೆ. ನನಗಿನ್ನೂ ಕೂಡ ನೆನಪಿದೆ, 2015 ಮತ್ತು 2016 ಸಂದರ್ಭದಲ್ಲಿ ದೇವೇಗೌಡರ ಮನೆಗೆ, ನಾನು ಪದ್ಮನಾಭನಗರದ ಮನೆಗೆ
ನಾನು ಸತತವಾಗಿ ದೇವೇಗೌಡರ ಸಂದರ್ಶನ ಮಾಡುವುದಕ್ಕೆ ಅಂತ ಸರಿಸುಮಾರು ಒಂದು 10 ಸಲ ಹೋಗಿರುವ ಸಾಧ್ಯತೆ ಇದೆ. ಆ 10 ಸಲ ಹೋದಾಗಲೂ ಕೂಡ ನನಗೆ ಮೊಟ್ಟ ಮೊದಲಿಗೆ ಎದುರಾಗ್ತಾ ಇದ್ದಂಥವರು ಚೆನ್ನಮ್ಮನವರು ಫಸ್ಟು ಅವ್ರು ಕೇಳ್ತಾ ಇದ್ದಿದ್ದು, ಊಟ ಮಾಡಿದ್ರಾ, ಟೀ ಕುಡಿತೀರಾ, ಮುದ್ದೆ ಬಸ್ಸಾರು ರೆಡಿ ಇದೆ, ಉಪ್ಸಾರು ರೆಡಿ ಇದೆ ಅಂತ ಅವ್ರು ಮೊದಲಿಗೆ ಕೇಳ್ತಾ ಇದ್ರು. ಆಮೇಲೆ ಅವ್ರ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳು ಯಾವಾಗ ಬಂದರೂ ಕೂಡ ಅಷ್ಟೇ, ಅವ್ರ ಮನೆ ತುಂಬ ಎಲ್ಲವೂ ಕೂಡ ಸಾಮಾನ್ಯವಾಗಿ ತೋಟದಿಂದ ಬಂದಂಥ ಹಣ್ಣುಗಳನ್ನು ರೆಡಿ ಮಾಡಿಟ್ಕೊಂಡು ಗೋಣಿ ಚೀಲದಲ್ಲಿ ಇಟ್ಕೊಂಡಿರ್ತಾ ಇದ್ರು. ಮತ್ತು ಕುಂಕುಮ, ಅರಿಶಿಣ ಇದೆಲ್ಲವನ್ನೂ ಕೂಡ ಚೆನ್ನಮ್ಮನವರು ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ಯಾಕೆ ಅಂತಂದರೆ ಅವ್ರ ಮನೆಗೆ ಯಾವ ಹೆಣ್ಮಕ್ಳು ಹೋದರೂ ಕೂಡ ಅಷ್ಟೇ, ಒಂದು ರವಿಕೆಯ ಪೀಸು ಅಥವಾ ಒಂದು ಸ್ಯಾರಿ ಮತ್ತು ಒಂದು ಮೂಸಂಬಿ, ಅದರ ಜೊತೆಗೆ ಬಳೆಗಳು, ಹಾಗೆ ಅರಿಶಿಣ, ಕುಂಕುಮ ಇದ್ಯಾವುದನ್ನು ಕೂಡ ಹೆಣ್ಮಕ್ಕಳಿಗೆ ಕೊಡದೆ ಅವರು ಕಳಿಸ್ತಾನೇ ಇರಲಿಲ್ಲ ಮತ್ತು ಊಟ ಹಾಕದೆ ಅವರು ಕಳಿಸ್ತಾನೆ ಇರಲಿಲ್ಲ. ಆಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈಗ ಲೋಕ ಕಲ್ಯಾಣ ಮಾರ್ಗ ಏನಿದೆ, ಈ ಪ್ರಧಾನಮಂತ್ರಿಗಳ ಜಾಗವನ್ನು ಅಥವಾ ನಿವಾಸವನ್ನು ನಾವೇನು ಕರಿತೀವಿ, ಅಲ್ಲಿ ಒಂದು ಸಣ್ಣ ಲಾನ್ ಇರುತ್ತೆ. ನನಗೆ ಆ ಕಥೆಗಳನ್ನು ದೇವೇಗೌಡರು ಮಾತನಾಡ್ತಾ ಇದ್ದಾಗ ಅವ್ರು ಹೇಳುವಾಗ ನನಗೆ ಈ ಕ್ಷಣಕ್ಕೂ ಕೂಡ ನನ್ನ ಸ್ಮೃತಿ ಪಟಲದಲ್ಲಿ ಹೀಗೇನೆ ಬಂದು ಹೋಗ್ತಾ ಇದೆ. ಆ ಒಂದು ಪುಟ್ಟ ಲಾನ್ ಇರುತ್ತೆ, ಗಾರ್ಡನ್ ಥರ ಏರಿಯಾದಲ್ಲಿ. ಚೆನ್ನಮ್ಮನವರು ದೆಹಲಿಗೆ ಹೋದಾಗ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಅಲಂಕಾರಿಕ ವಸ್ತುಗಳನ್ನು ಅಥವಾ ಯಾವುದೋ ಫ್ಲವರ್ನ ಮತ್ತೊಂದನ್ನ ಡೆಕೋರೇಟ್ ಮಾಡೋದಿಲ್ಲ ಚೆನ್ನಮ್ಮನವರು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಗೊತ್ತಾ ಚೆನ್ನಮ್ಮನವರು, ಆ ಲಾನ್ ಅಥವಾ ಗಾರ್ಡನ್ ಏನು ಮಾಡ್ತಾರೆ ಅಂತಂದರೆ ಒಂದು ಸಣ್ಣ ತೋಟ ಮಾಡ್ಕೊಳ್ತಾರೆ. ಅದರಲ್ಲಿ ಆ ಸಣ್ಣ ತೋಟ ಮಾಡಿಬಿಟ್ಟು ಅದರಲ್ಲಿ ಕೃಷಿಗೆ ಏನೇನು ಸಾಧ್ಯವೋ ಆ ಎಲ್ಲ ಬೆಳೆಗಳನ್ನು ಅವರು ಬೆಳೆದು ಅವರ ಮನೆಗೆ, ದೆಹಲಿಯ ಮನೆಗೆ ಯಾರ್ಯಾರು ಅತಿಥಿಗಳು ಬರ್ತಾ ಇದ್ರಲ್ಲ, ಯಾರು ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆಯವರು ಆಗಿರ್ಬೋದು, ಬೇರೆ ಬೇರೆ ಪಾರ್ಟಿಗಳಾಗಿರ್ಬೋದು, ಅವರೆಲ್ಲ ಬರ್ತಾ ಇದ್ರಲ್ಲ, ಅವರಿಗೆ ತಮ್ಮ ಕೈ ರುಚಿಯ ಅದ್ಭುತವಾದ ಮುದ್ದೆ ಮತ್ತು ಬಸ್ಸಾರನ್ನು ಅವರಿಗೆ ಅವರು ಉಣಬಡಿಸದೆ ಕಳಿಸ್ತಾನೇ ಇರಲಿಲ್ಲ. ಇಂಥ ಮಾತೃ ಹೃದಯ ಚೆನ್ನಮ್ಮನವರದ್ದು. ಅವರ ಬಗ್ಗೆ ಮಾತನಾಡ್ತಾ ಹೋಗಬೇಕು ಅಂತಂದರೆ ಬಹುಶಃ ನನಗೆ ಇಡೀ ದಿನ ಸಾಲದು. ಅವರಿಗೆ ರಾಜಕೀಯ ತಂತ್ರಗಾರಿಕೆ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ದೇವೇಗೌಡರೇ ಸುಮಾರು ಸಲ ಹೇಳ್ಕೊಂಡಿದ್ದಾರೆ. ಖುದ್ದಾಗಿ ನಾನು ದೇವೇಗೌಡರ ಜೊತೆಗೆ ಮಾತನಾಡುವಾಗ, ತಂದೆಯವ್ರ ಜೊತೆಗೆ ಮಾತನಾಡುವಾಗ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, ಎಷ್ಟು ಅದ್ಭುತವಾದಂಥ ಐಡಿಯಾಗಳನ್ನು ನನ್ನ ಧರ್ಮಪತ್ನಿ ನಾನು ಕೊಟ್ಟಿದ್ದಾರೆ ಗೊತ್ತಾ, ಎಷ್ಟು ಬ್ಯೂಟಿಫುಲ್ ಆದಂಥ ಐಡಿಯಾಗಳನ್ನು ನಾನು ನನ್ನ ಚೆನ್ನಮ್ಮನವರಿಂದ ಕಲ್ತ್ಕೊಂಡಿದ್ದೀನಿ ಗೊತ್ತೇನ್ರಿ ಚಂದನ್ ಶರ್ಮಾ ಅಂತ ನನಗೇನೆ ದೇವೇಗೌಡರು ಸರಿಸುಮಾರು ಸಲ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಮತ್ತೆ 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 ಕೇಳಿಸ್ಕೊಂಡು ನನ್ನ ಸ್ಮೃತಿ ಪಟಲದಲ್ಲಿ, ನನ್ನ ಕಿವಿಗಳಲ್ಲಿ ಅದೆಲ್ಲವೂ ಕೂಡ ಅನುರಣಿಸ್ತಾ ಇದೆ ಈ ಕ್ಷಣಕ್ಕೂ ಕೂಡ. ಆಮೇಲೆ ಪ್ರತಿದಿನ ಎದ್ದು ಕೂಡಲೇ ಚೆನ್ನಮ್ಮನವರು ಮಾಡ್ತಾ ಇದ್ದಂಥ ಕೆಲಸ ಏನು ಅಂತಂದರೆ, ಮಕ್ಕಳು ನೋಡ್ಕೊಳ್ಳೋದು ಅಥವಾ ಹೈನುಗಾರಿಕೆಯಲ್ಲಿ ತೊಡ್ಕೊಳ್ಳೋದು ಈ ಕ್ಷಣಕ್ಕೂ ಮಾಡ್ತಾ ಇದ್ರು ಅವರು. ಹೊಳೆ ನರಸೀಪುರಕ್ಕೆ ಹೋದಾಗೆಲ್ಲ ಕೃಷಿಯಲ್ಲಿ ತೊಡ್ಕೊಳ್ತಾ ಇದ್ರು ಅವರು, ಅಥವಾ ಹಸುಗಳನ್ನು ನೋಡ್ಕೊಳ್ಳುವಂಥ ಕೆಲಸದಲ್ಲಿ, ಕುರಿಗಳನ್ನು ನೋಡ್ಕೊಳ್ಳುವಂಥ ಕೆಲಸದಲ್ಲಿ ಅವರು ಭಾಗಿಯಾಗ್ತಾ ಇದ್ರು. ಮತ್ತು ಪ್ರತಿದಿನ ಎದ್ದವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಚೆನ್ನಮ್ಮನವರು ದಿನಪತ್ರಿಕೆ ಓದ್ತಾ ಇದ್ರು. ದೇವೇಗೌಡರು ದಿನಪತ್ರಿಕೆ ಓದ್ತಾ ಇದ್ರು, ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ತಾ ಇದ್ರು. ಚೆನ್ನಮ್ಮನವರು ಕೂಡ ಅಷ್ಟೇ ದಿನಪತ್ರಿಕೆಯನ್ನು ಓದಿ, ಇವತ್ತು ಕರ್ನಾಟಕದಲ್ಲಿ ಹಿಂಗಾಗ್ತಾ ಇದೆ ಕಣ್ರಿ, ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ಬೋದೇನೋಪ್ಪ ಅಂತ ದೇವೇಗೌಡರಿಗೇನೆ ಚೆನ್ನಮ್ಮನವರು ಹಲವು ಐಡಿಯಾಗಳನ್ನು ಕೊಡ್ತಾ ಇದ್ರು ಅನ್ನೋದನ್ನು ಬಹಳ ಸಂದರ್ಭದಲ್ಲಿ ದೇವೇಗೌಡರೇ ಬಹಳ ಮುಕ್ತ ಕಂಠದಿಂದ ಹೇಳ್ಕೊಂಡಿದ್ದಾರೆ. ಇಂಥದೊಂದು ಅದ್ಭುತವಾದಂಥ ದಾಂಪತ್ಯ, ಬಹಳ ಬ್ಯೂಟಿಫುಲ್. ನಾನು ಹೇಳ್ತೇನೆ, ದೊಡ್ಡ ಗೌಡರ ದೇವತೆ ಅಂತ ನಾನು ಕರಿತೀನಿ, ಅಥವಾ ದೊಡ್ಡ ಮನೆಯ ದೇವತೆ ಅಂತ ನಾನು ಹೇಳ್ತೀನಿ. ಆ ದೊಡ್ಡ ಮನೆಯ ದೇವತೆ ಚೆನ್ನಮ್ಮನವರು. ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬಂತು. ಅವ್ರ ಮೇಲೆ ಅವರ ಒಂದು ವೈಯಕ್ತಿಕವಾದಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ಚೆನ್ನಮ್ಮನವರ ಮೇಲೆ ಏನಾಯಿತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಅದು ಬಹುಶಃ ಮುಂದಿನ ಹಂತಗಳಲ್ಲಿ ನಾವ್ಯಾವತ್ತು ಮಾತನಾಡೋಣ. ಪಾಪ ಅವರು ಅದರಿಂದ ಕೂಡ ಅವರು ನೋವನ್ನು ಅನುಭವಿಸ್ಬೇಕಾಗಂಥ ಸಂದರ್ಭ ಕೂಡ ಒದಗಿ ಬಂತು. ಇದೆಲ್ಲದರ ನಡುವೆ ನಮಗೆ ಚೆನ್ನಮ್ಮನವರು ನಿಜವಾಗಿಯೂ ಕೂಡ ತಾಯ್ತನದ ಮನೋಭಾವವನ್ನು, ತಾಯ್ತನದ ಚಿಲುಮೆಯನ್ನು, ತಾಯ್ತನದ ಸ್ಫೂರ್ತಿಯನ್ನು, ತಾಯ್ತನದ ಸಿಂಚನವನ್ನು, ತಾಯ್ತನದ ಆತ್ಮಬಂಧುತ್ವವನ್ನು ನಿಮ್ಮ ಹೃದಯದ ಒಳಗೆ ನೆಟ್ಟು ಹೋಗಿದ್ದಾರೆ. ಶ್ವಾಸಕೋಶದ ಸಮಸ್ಯೆ ಇತ್ತು ಅವರಿಗೆ. ನೆನ್ನೆ ಬೆಳಗ್ಗೆ ವಿಪರೀತವಾದಂಥ ಸಮಸ್ಯೆ ಆಗಿತ್ತು ಅವರಿಗೆ. SpO2 ಅಂತ ಕರಿತೀವಲ್ಲ, ಆಕ್ಸಿಜನ್ ಅಂತ ಕರಿತೀವಲ್ಲ, ಅದು ಭಾಳ ಕಡಿಮೆ ಆಗೋಗಿತ್ತು ಅವರಿಗೆ. ಆಮೇಲೆ ಲಂಗ್ಸು ಒಂದು ರೀತಿ ಡಿಫ್ಯೂಸ್ ಆಗುವಂಥ ಹಂತಕ್ಕೆ ಬಂದು ತಲುಪಿಕೊಂಡಿತ್ತು. ಬಟ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತನಾಡಿದಂಥ ಡಾಕ್ಟರ್ಸು ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲ ಅವ್ರ ಆಕ್ಸಿಜನ್ ಲೆವೆಲ್ಲು, ಸ್ಯಾಚುರೇಷನ್ ಲೆವೆಲ್ ಅಂತ ಏನು ಕರಿತೀವಿ, ಆ ಸ್ಯಾಚುರೇಷನ್ ಲೆವೆಲ್ಲು ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಂತ ಹೇಳಿದ್ರು.
ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಅದು ಲಂಗ್ಸ್, ಅದು ಶ್ವಾಸಕೋಶ ಇದೆಯಲ್ಲ, ಶ್ವಾಸಕೋಶ ಯಾವ ಸಂದರ್ಭದಲ್ಲಿ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಹೇಗೆ ನಡೆದುಕೊಳ್ಳುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಭಾಳ ದುಃಖದ ಸಂಗತಿ, ವಯೋಸಹಜವಾದಂಥ ಸಮಸ್ಯೆಗಳು ಬರ್ತವೆ, ಹೌದು, ಜನರಿಗೆ ಬರ್ತವೆ, ಎಲ್ರಿಗೂ ಬರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನನಗನ್ಸೋದು ತಾಯಿ ಚೆನ್ನಮ್ಮನವರು ದೊಡ್ಡಗೌಡರ ಶಕ್ತಿಯಾಗಿ ಮತ್ತು ನಿಮ್ಮೆಲ್ಲರ ತಾಯಿ ಸ್ವರೂಪಿಣಿ ಮಾತೆಯಾಗಿ ಮತ್ತಷ್ಟು ದಿನ, ಮಗದಷ್ಟು ವರ್ಷಗಳ ಕಾಲ ನಮ್ಮೊಟ್ಟಿಗೆ ಇರಬೇಕಾಗಿತ್ತು ಅಂತ ನನಗೆ ಈ ಕ್ಷಣಕ್ಕೂ ಕೂಡ ಅನಿಸುತ್ತೆ. ನನಗೆ ಇನ್ನೊಂದು ಭಾಳ ಬೇಜಾರಾಗ್ತಾ ಇರೋದೇನು ಅಂತಂದರೆ, ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ಭಾಳ ಹಿರಿಯರು ಮತ್ತು ಅತ್ಯಂತ ಪ್ರೀತಿಯ, ಅವ್ರು ಯಾವುದೇ ಪಾರ್ಟಿಯವರಾಗಿರ್ಬೋದು, ನಾನು ಪಾರ್ಟಿಯಲ್ಲಿ ತೊಗೊಂಡು ಬರ್ತಾ ಇಲ್ಲ ನಾನು, ನಮ್ಮ ಪ್ರೀತಿಯ ದೇವೇಗೌಡರು, ಅವ್ರಿಗೂ ಕೂಡ ಈಗ ವಯೋಸಹಜವಾದಂಥ ಸಮಸ್ಯೆಗಳು ಅವರನ್ನು ಈ ಕ್ಷಣಕ್ಕೆ ಬಾಧಿಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಅವರಿಗೆ ಚೆನ್ನಮ್ಮನವರು ಪಕ್ಕದಲ್ಲಿ ಇರೋದೇನೆ ಒಂದು ಬಹಳ ದೊಡ್ಡ ಅಮೃತದ ರೀತಿಯ ವಿಷಯವಾಗಿತ್ತು. ಈಗ ಈ ಒಂದು ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಪಕ್ಕದಲ್ಲಿ ಇಲ್ಲದೆ ಇರೋದು ಅವರ ಮನೋಸ್ಥೈರ್ಯವನ್ನು ಮತ್ತಷ್ಟು ಕುಸಿದು ಹೋಗುವಂತೆ ಮಾಡಿಬಿಡುತ್ತದೆ. ಅವ್ರದ್ದು ಮಾತ್ರ ಅಲ್ಲ, ನಮಗೂ ಕೂಡ ಬಹಳ ನೋವು ಕೊಡ್ತಾ ಇದೆ. ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ನನಗೆ, ನಮ್ಮೆಲ್ಲರಿಗೆ, ಇಡೀ ಕರ್ನಾಟಕದ ಜನಕ್ಕೆ, ನಾನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿನೇ ಮಾತನಾಡ್ತಾ ಇದ್ದೀನಿ, ಐ ಡೋಂಟ್ ಬಿಲಾಂಗ್ ಟು ಪಾರ್ಟಿ, ಐ ಡೋಂಟ್ ಬಿಲಾಂಗ್ ಟು ಎನಿಬಡಿ. ಆ ಒಂದು ನೋವನ್ನು ಭರಿಸುವಂಥ ಶಕ್ತಿಯನ್ನು ಕುಮಾರಸ್ವಾಮಿ ಅವರಿಗೆ, ರೇವಣ್ಣವರಿಗೆ, ಶೈಲಜಾ ಅವರಿಗೆ, ಅನಸೂಯ ಅವರಿಗೆ, ಅವರ ಅಳಿಯಂದರಿಗೆ, ಸುಮಾರು ಜನ ಡಾಕ್ಟರ್ಗಳಿದ್ದಾರೆ, ಅವರಿಗೆ, ಇಡೀ ಕುಟುಂಬಕ್ಕೆ ಮತ್ತು ಅವರನ್ನು ಪ್ರೀತಿಸ್ತಾ ಇದ್ದಂಥ ಭಾಳ ದೊಡ್ಡ ಕೋಟ್ಯಂತರ ಜನರ ವರ್ಗ ಏನಿತ್ತು, ಆ ವರ್ಗಕ್ಕೆ ಕೊಡಲಿ ಅಂತ ನಾನು ಕೂಡ ಆಶಿಸ್ತೇನೆ. ಶರತ್ ಹುಣಸೂರು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕಾಗಿ.